ಭಾರತೀಯ ಸೇನೆಯಲ್ಲಿ ಕಳೆದ 21 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಸೇವೆಯಿಂದ ನಿವೃತ್ತಿ ಹೊಂದಿ ತಾಲೂಕಿನ ಕರೋಶಿ ಗ್ರಾಮಕ್ಕೆ ಆಗಮಿಸಿದ ವೀರ ಯೋಧ ಹವಾಲ್ದಾರ್ ನಿಂಗಪ್ಪ ಈರಪ್ಪ ಶಿಂಗಾಯಿ ಅವರಿಗೆ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಕರೋಶಿಯ ಸುಪುತ್ರನಾದ ನಿಂಗಪ್ಪ ಇವರು ನಿವೃತ್ತಿಯಾದ ಪ್ರಯುಕ್ತ ಕರೋಶಿ ಗ್ರಾಮದಲ್ಲಿ ಬಸ್ ಸ್ಟ್ಯಾಂಡ್ದಿಂದ ಮನೆಯವರೆಗೆ ವಾಹನದ ಮುಖಾಂತರ ಭವ್ಯ ಮೆರವಣಿಗೆಯಿಂದ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಈ ಸಂದರ್ಭದಲ್ಲಿ ಮಹಿಳೆಯರು ಆರತಿ ಬೆಳಗಿಸಿ ಹಾಗೂ ಗ್ರಾಮಸ್ಥರು ಹೂಗಳ ಸುರಿಮಳೆ ಮಾಡಿ ಆತ್ಮೀಯವಾಗಿ ಸ್ವಾಗತಿಸಿದರು. ನಂತರ ಮನೆಯ ಆವರಣದಲ್ಲಿ ಭವ್ಯ ಕಾರ್ಯಕ್ರಮವನ್ನು ನಡೆಯಿತು. ಈ ಸಂದರ್ಭದಲ್ಲಿ ಚಂದರ್ಗಿ ಕ್ರೀಡಾ ಶಾಲೆಯ ಉಪಾಧ್ಯಕ್ಷ ಮಹೇಶ್ ಬಾತೆ ಮಾತನಾಡಿ, ನಮ್ಮ ದೇಶದಲ್ಲಿ ಸೈನಿಕರು ಹಾಗೂ ರೈತರು ಬಹಳ ಮುಖ್ಯವಾದದ್ದು. ರೈತರು ಇಲ್ಲದೆ ನಮಗೆ ಆಹಾರ ಸಿಗುವುದಿಲ್ಲ. ಅದೇ ರೀತಿ ಸೈನಿಕರು ಇಲ್ಲದೆ ನಾವು ಸುರಕ್ಷಿತವಾಗಿ ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ಆಗಲ್ಲ. ಇಂತಹ ಸೈನಿಕರಿಗೆ ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದು ಹೇಳಿದರು. ಮುಖಂಡರಾದ ದುಂಡಪ್ಪ ಬೆಂಡವಾಡಿ ಮಾತನಾಡಿ, ದೇಶದ ರಕ್ಷಣೆ ಮಾಡಿ ಸ್ವಗ್ರಾಮಕ್ಕೆ ಆಗಮಿಸಿದ ವೀರ ಯೋಧ ನಿಂಗಪ್ಪ ಅವರು ನಮ್ಮೆಲ್ಲರ ಹೆಮ್ಮೆಯಾಗಿದ್ದಾರೆ. ಮೊದಲು ಸೈನ್ಯದಲ್ಲಿ ಸೈನಿಕರಿಗೆ ಬಹಳಷ್ಟು ಸೌಕರ್ಯಗಳು ಇಲ್ಲಗಿತ್ತು. ಇತ್ತೀಚಿನ ಕಾಲದಲ್ಲಿ ಸೈನಿಕರಿಗೆ ಹೈಟೆಕ್ ಶಸ್ತ್ರಾಸ್ತ್ರಗಳು ಹಾಗೂ 1 ರ್ಯಾಂಕ್ 1 ಪೆನ್ಷನ್ ಸೇರಿದಂತೆ ಇನ್ನಿತರ ಒಳ್ಳೆ ಸೌಲಭ್ಯಗಳು ಸರ್ಕಾರದಿಂದ ನೀಡಲಾಗಿದೆ. ಯೋಧ ನಿಂಗಪ್ಪ ಅವರ ನಿವೃತ್ತಿ ಜೀವನ ಒಳ್ಳೆಯದಾಗಲಿ ಎಂದು ಶುಭ ಹಾರೈಸಿದರು. ನಿಂಗಪ್ಪ ಶಿಂಗಾಯಿ ಅವರು 2004ರಲ್ಲಿ ಭಾರತೀಯ ಸೈನ್ಯದ ಆರ್ಟಿಲರಿ ವಿಭಾಗದಲ್ಲಿ ಭರ್ತಿಯಾಗಿ ಪ್ರಯಾಗ್ರಾಜ್, ಜಮ್ಮು ಕಾಶ್ಮೀರ್, ಪಂಜಾಬ್, ಮಹಾರಾಷ್ಟ್ರದ ನಾಸಿಕ್, ಲೇಹ್, ಲಡಾಖ್, ರಾಜಸ್ಥಾನದ ಜೋಧ್ಪುರ್, ಸಿಕ್ಕಿಂನಲ್ಲಿ ಸುಮಾರು 21 ವರ್ಷಗಳ ಕಾಲ ದೇಶ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪಂಚಾಕ್ಷರಿ ಹಳಜೋಳೆ, ಚಿಕ್ಕೋಡಿ ಪುರಸಭೆ ಸದಸ್ಯ ಸಂತೋಷ್ ಜೋಗುಳೆ, ತಂದೆ ಈರಪ್ಪ ನಿಂಗಪ್ಪ ಶಿಂಗಾಯಿ, ತಾಯಿ ಮಹಾದೇವಿ ಈರಪ್ಪ ಶಿಂಗಾಯಿ, ಪತ್ನಿ ಅಶ್ವಿನಿ ನಿಂಗಪ್ಪ ಶಿಂಗಾಯಿ, ತಮ್ಮ ಬಸವರಾಜ್ ಶಿಂಗಾಯಿ, ರವಿ ಶಿಂಗಾಯಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ SB ಜಮಾದಾರ್, ವಿಜಯಕುಮಾರ್ ಕೋಟಿವಾಲೆ, ರವಿ ಸಂಕೇಶ್ವರಿ, ಡಾಕ್ಟರ್ ಪ್ರಸನ್ನ ಕುಮಾರ್ ಶಿಂಗಾಯಿ, ಬಾಳು ಮುಗುಳಿ, ಪುಂಡ್ಲಿಕ್ ಶಿಂಗಾಯಿ, ದುಂಡಪ್ಪ ಶಿಂಗಾಯಿ, ಸುಧಾಕರ್ ಶಿಂಗಾಯಿ, ಅಪ್ಪಸಾಹೇಬ್ ಕಲಾಗತೆ, ಶಂಕರ್ ಶಿಂಗಾಯಿ, ಬಸ್ಸು ಜೈನಾಪುರೆ, ಕಿರಣ್ ಶಿಂಗಾಯಿ, ರಾಮ್ ಒಟ್ಟಗುಡೆ, ರಮೇಶ್ ಶಿಂಗಾಯಿ, ಆನಂದ್ ಜೈನಾಪುರೆ, ಸಚಿನ್ ಖಿಚಡಿ, ಮಾರುತಿ ಹಿರೇಕುಡಿ, ವಿನಯ್ ಪೂಜಾರಿ, ಮಹೇಶ್ ಚೌಡನ್ನವರ್, ಮಲ್ಲು ಕೋಟಿವಾಲೆ, ಮಾಜಿ ಸೈನಿಕರಾದ ಇಬ್ರಾಹಿಂ ಮುಲ್ಲಾ, ಮನೋಹರ್ ಕಾಟ್ಕರ್, ಶಂಕರ್ ಜರಳಿ, ಇಮ್ರಾನ್ ಮಾಜ್ರೇಕರ್, ಪ್ರಭು ಹಳ್ಜೋಳೆ, ರಾಜಶೇಖರ್ ಹಳ್ಜೋಳೆ, ಶಂಕರ್ ಹಳ್ಜೋಳೆ, ಲಕ್ಷ್ಮಣ್ ನಿಕಮ್, ಸಂಜಯ್ ಕಾಂಬಳೆ ಸೇರಿದಂತೆ ಗೆಳೆಯರು ಹಾಗೂ ಸಂಬಂಧಿಕರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮಾಜಿ ಸೈನಿಕ ಈರಪ್ಪ ಅಶೋಕ್ ಶಿಂಗಾಯಿ ಅವರು ನಿರೂಪಿಸಿದರು. ನಮ್ಮೂರ ಯೋಧ ನಿಂಗಪ್ಪ ಈರಪ್ಪ ಶಿಂಗಾಯಿ ಇವರು ತಮ್ಮ 21 ವರ್ಷ ಸುದೀರ್ಘ ಕಾಲವನ್ನು ಮಿಲಿಟರಿ ಆರ್ಮಿಯಲ್ಲಿ ಮಾಡಿ ಇವತ್ತು ಈ ಕರೋಶಿ ಗ್ರಾಮಕ್ಕೆ ಬಂದದಕ್ಕೆ ಅವರಿಗೆ ಇಲ್ಲಿ ನಮ್ಮ ಊರಿನ ಎಲ್ಲ ಹಿರಿಯರು, ಆತ್ಮೀಯರು, ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ಕೂಡ ಅವರು ಬರಮಾನ ಮಾಡಲಿಕ್ಕೆ ನಾನು ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಈ ಸಭೆಯಲ್ಲಿ ಉಪಸ್ಥಿತರಿರುವ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷ ಪಂಚಾಕ್ಷರಿ ಹಳಜೋಳಿ ಅವರೇ, ಇಲ್ಲಿ ಈ ಭಾಗದ ಪ್ರಮುಖರಾದ ದುಂಡಪ್ಪ ಬೆಂಡವಾಡಿ ಅವರೇ, ಇನ್ನೊಬ್ಬ ಈ ಊರಿನ ಮತ್ತು ಈ ಭಾಗದ ಪ್ರಮುಖರಾದ ವಿಜಯಕುಮಾರ್ ಕೋಟಿವಾಲೆ ಅವರು. ಭಾರತದಲ್ಲಿ ಸುಭಾಷ್ ಚಂದ್ರ ಬೋಸ್ ಹೇಳಿದಂಗೆ 2 ಮಾತನ್ನು ನಾವು ಯಾವಾಗಲೂ ಮರಿಬಾರ್ದು, ಜೈ ಜವಾನ್ ಮತ್ತು ಜೈ ಕಿಸಾನ್. ಯಾಕಂದ್ರೆ ಕಿಸಾನ್ ಇಲ್ಲದ ನಾವು ಏನೂ ತಿನ್ನಕ್ಕೆ ಸಹಿತ ಆಗಂಗಿಲ್ಲ, ರೈತರಿಂದ ಮತ್ತು ಜವಾನ್ರಿಂದ ಇಡೀ ನಮ್ಮ ಭಾರತ ದೇಶ ಸಂರಕ್ಷಣೆ ಆಗೋದು. ನಾವು ಇವತ್ತೇನು ನೆಮ್ಮದಿಯಿಂದ ಇದ್ರೆ ಇಂಥ ಆರ್ಮಿಗೆ ಏನು ಹೋಗಿದ್ದಾರೆ ಅಥವಾ ಮಿಲಿಟರಿ ಒಳಗಿರಲಿ ಅಥವಾ ನೇವಿದೊಳಗಿರಲಿ, ಇವರೆಲ್ಲ ಆರ್ಮಿ ಇದ್ದಾರೆ ಮತ್ತು ಅವ್ರಿಗೆ ಮಾಡುವಂಥ ಕೆಲಸದಿಂದ ನಾವು ಎಲ್ಲರೂ ಆರಾಮಿದ್ದೀವಿ ಅನ್ನೋಂಥ ಮಾತನ್ನು ಸಹಿತ ನಾವೀಗ ಪ್ರಾಮಾಣಿಕವಾಗಿ ಯಾವಾಗ ಈರಪ್ಪ ಶಿಂಗಾಯಿ ಅವನು ತನ್ನ ಮಕ್ಕಳನ್ನ ಬೆಳೆಸಿ ಅವರನ್ನು ಮಿಲಿಟರಿ ಒಳಗೆ ಕಳಿಸುವಂಥ ಕೆಲಸವನ್ನು ಮಾಡಿಲ್ಲ. ಅದು ಭಾಳ ಮಹತ್ವದ. ಆವತ್ತಿನ ದಿವಸ ಮಿಲಿಟರಿ ಅಂದ್ರೆ ಭಾಳ ಕೆಟ್ಟಿತ್ತು. ಇವ್ರು ಕಳಿಸೋ ಟೈಮ್ದಲ್ಲಿ ಮಿಲಿಟರಿ ಅಂದ್ರೆ ಎಲ್ಲಿ ಏನಾಗ್ತದೆ, ಎಲ್ಲಿ ಗುಂಡು ಹಾಕ್ತಾರೆ, ಎಲ್ಲಿ ಭಯೋತ್ಪಾದಕರ 10 ದಿನ ಆಗಿತ್ತು. ಆದರೆ ಇವತ್ತಿನ ದಿನಮಾನದಲ್ಲಿ ಅದೆಲ್ಲನೂ ಹೋಗಿದೆ ಅನ್ನುವಂಥ ಮಾತನ್ನು ಹೇಳ್ಬೇಕಾದ್ರೆ ಆಗ ನಾವು ಮೊದಲು ಕೇಳ್ತಿದ್ವು. ನಮ್ಮ ಗೆಳೆಯನ ಒಬ್ಬಿದ್ದ ಮೆಡಿಸಿನ್ ಮುಗಿಸ್ಕೊಂಬಂದು ನಾವು ಏನಿಲ್ಲ ಕೇಳಿ ಇಲ್ರಿ ನಿಮ್ಮ ಯುದ್ಧದಾಗ ಕೇಳ್ಕೊಂಡು ಮತ್ತೆ ಅವ್ನ ಬಾಡಿ ಒತ್ತಿದ್ವಿ ನಾವು, ಆ ಬಾಡಿನೂ ಬರಲಿಲ್ಲ.
ಸಂಜು ಅವು ಎಸ್ ಸಿ ಪೈಕಿ ಯಾರು ಹುಡುಗು ನಮ್ಮ ಕ್ಲಾಸ್ಮೇಟ್ ಇದ್ಲು ಎಲ್ಲ ಅವನ ಬಾಡಿ ಬೇರ್ಲಿ ಆಗ ಒಂದು ಅರ್ಧ ದಿವಸ ಇತ್ತು ಯಾವಾಗ ಅಟಲ್ ಬಿಹಾರಿ ವಾಜಪೇಯಿ ಆದರೂ ಆಗದ ದೇಶದ ಒಬ್ಬ ಸೈನಿಕರಿಗೆ ದೇಶ ರಕ್ಷಣೆ ಮಾಡುವಂಥ ಒಬ್ಬ ವ್ಯಕ್ತಿಗೆ ನಾವು ಏನು ಮಾಡಬೇಕಂದ್ರೆ ಅವ್ರ ಡೆಡ್ ಬಾಡಿ ಎಲ್ಲೇ ಇದ್ದರೆ ಸಹಿತ ಅಂದ್ರೆ 3 ಮಠ ಮುಟ್ಟಿಸುವಂಥ ಕೆಲಸವನ್ನು ಆಗಿನ ದಿನಮಾನಗಳಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾಡಿ ನಾವು ಅವ್ರಿಗೆಲ್ಲರೂ ಸಹಿತ ಧನ್ಯವಾದಗಳು ಹೇಳಬೇಕಾಗ್ತದೆ. ಯಾಕಂದ್ರೆ ಅವ್ರು ಡೆಡ್ ಬಾಡಿ ಮೊದಲು ಏನಿರ್ತಂದ್ರೆ ಅಲ್ಲೇ ಬೀಳ್ತಿದ್ದು. ಇವತ್ತು ನಿನ್ನೆ ನಾವೊಂದು ಪೇಪರ್ದಾಗ ನೋಡಿದೆ, ಹಿಮಪಾತ ಬದ್ರಿನಾಥ್ದಾಗ ಹಿಮಪಾತ ಆಗಿ 50 ಜನ ಕಾರ್ಮಿಕರಲ್ಲಿ ಕೆಲಸ ಮಾಡ್ತಿದ್ರು. 50 ಜನರಿಗೆ 26 ಜನ ಹೊರಗೆ ಬಂದಿದ್ದಾರೆ, 56 ಜನ ಇನ್ನೂ ಭಾರತದಾಗಿದ್ದಾರೆ. ಅವ್ರು ತೆಗೆಯುವಂಥ ಕೆಲಸವನ್ನು ಚಾಲು ಮಾಡಿದ್ದಾರೆ. ಮೊದಲು ಹಂಗಿರ್ಲಿಲ್ಲ. ಆಗ ಏನಿತ್ತು ಸತ್ತು ಎಲ್ಲ ನಮ್ಮ ಜನಸಂಖ್ಯೆಯಲ್ಲಿ ಕಡಿಮೆ ಇಲ್ಲ ಅನ್ನುವಂಥ ಮಾತಿತ್ತು. ಆದರೆ ಇವತ್ತಿನ ದಿನಮಾನದಲ್ಲಿ ಅವನ್ನೆಲ್ಲನೂ ಒಗ್ಗಟ್ಟಾಗಿ ಒಳ್ಳೆ ಕೆಲಸವನ್ನು ಮಾಡಿದಂಥ ಯೋಧನಾಗಿ ಭಾರತೀಯ ಸೇನೆಯಲ್ಲಿ ಸೇವೆ ಮಾಡಿ ಇವತ್ತು ತನ್ನ ಊರಿಗೆ ಸುರಕ್ಷಿತವಾಗಿ ಮರಳಿ 21 ವರ್ಷದ ಸೇವೆಯನ್ನು ಮುಗಿಸಿ ನಮ್ಮ ಊರಿಗೆ ಬಂದಂಥ ನಮ್ಮ ಹೆಮ್ಮೆಯ ಸುಪುತ್ರ ನಿಂಗಪ್ಪ ಸಿಂಗಾಯಿ ವೇದಿಕೆ ಮೇಲಿದ್ದ ನಿಂಗಪ್ಪ ಸಿಂಗಾಯಿ ಅವರೇ, ಆತ್ಮೀಯರು, ಸೋದರ ಮಿತ್ರರಾದ ಮಹೇಶನ ಬಾತೆಯವರೇ, ಮೊದಲು ಯಾರು ಸೈನಿಕ ಹೋಗ್ತಿದ್ದಿಲ್ಲ, ಮಹೇಶನ ಬಾತೆಯವ್ರು ಹೇಳ್ದಂಗೆ ಸೈನಿಕ ಹೋಗೋದಂದ್ರೆ ಸಾಕಂತಿದ್ರ, ಯಾರು ಬ್ಯಾಡ ಅಂತಿದ್ರೆ ನಾವಲ್ಲಿ ನೀವು ಅಲ್ಲಿ ಅಂತಿದ್ರಿ. ಹೋದ್ರ ಮನೆಗಿನವ್ರಿಗೂ ಅಂಜಿಕೆ ಇರ್ತಿತ್ತು, ಎಲ್ಲರಿಗೂ ಅಂಜಿಕೆ ಇರ್ತಿತ್ತು. ಹಂಗಾಗಿ ನೀವು ಸಿಂಗಾಯಿ ಮಿಲ್ಟ್ರಿಗೆ ಹೋಗುತ್ನಾಗ ಅವ್ರ ಅಪ್ಪಗೂ ಅದು ಅಂಜಿಕಿತ್ತು. ಬ್ಯಾಡ ಅನ್ನತ್ತೇನ್ರಿ ಹುಡುಗ ಕೇಳುವಲ್ಲ ಅಂತಿದ್ದ. ಹುಚ್ಚ ನೌಕರಿ ಸಿಗಂಗಿಲ್ಲ, ಈಗ ಮಿಲ್ಟ್ರಿ ಚಲೋ ಐತಿ ಅಂತ. ಈಗ ನಿಂಗಪ್ಪ ನಮ್ಮ ತೊಡಿ ಮೇಲೆ ಆಡಿ ಬೆಳೆದವದ. ನಾವು ಸಣ್ಣಾಗಿರ್ತಂದ ಈರಪ್ಪ ನಮ್ಮ ಜೊತೆ ಇರ್ತಿದ್ದ, ನಾವು ಅವನ ಜೊತೆ ಇರ್ತಿದ್ದೆವು. ಕಾಯಂ ಕೇಳ್ತಿದ್ದ, ಮಿಲ್ಟ್ರಿಗೆ ಹೋಗಕ್ಕ ಎಲ್ಲರಿಗೂ ಸಿಗುವಲ್ತು, ನಿನ್ನ ಮತ್ತೆ ಆರ್ಡರ್ ಬಂದೈತಿ ಹೋಗ್ಲಿ ಅಂತಾರೆ. ಯಾಂಬಲ್ರಿ ಹೇಳಕ್ ಬರಂಗಿಲ್ಲ, ನಾವು ದಿನ ನಮ್ಮ ಗಾಡಿ ಮೇಲೆ ಬರೋ ಅದನ್ನ ಚಿಂತೆ ಮಾಡವ. ಯಾಂಬಲ್ರಿ ಹಂಗೈತಿ ಅಂತಾರೆ, ಹೋಗ್ಲಿ. ಈಗ ಮಿಲ್ಟ್ರಿ ಭಾಳ ಸುರಕ್ಷಿತ ಐತಿ. ಆಗ ಹಂಗೆ ಇತ್ತು ನಮ್ಮ ಆ ವೇಳೆದಾಗ. ಏನಿತ್ತಂದ್ರೆ ಇಲ್ಲೆಲ್ಲ ಮಿಲ್ಟ್ರಿ ಅವ್ರಿಗೆ ಅನುಭವ ಐತಿ, ಇವ್ರಿಗೆಲ್ಲ ಭಾಳ ಕಷ್ಟದ ಅನುಭವನ ಮಾಡ್ಕೊಂಡು ಬಂದಾರ. ಅವರೆಲ್ಲ ಬಂದು ಹೇಳ್ತಿದ್ದಾರೆ, ಮ್ಯಾಲ ಮಿಲ್ಟ್ರಿ ಚಲೋ ತರ್ಕರೆ ಒಳಗೆ ಭಾಳ ಕಷ್ಟ ಐತಿ ಅಂತ ಹೇಳ್ತೀರ. ಅದಕ್ಕೆ ಹೋಗೋರು ಅಂತಿರೋ ಕಳ್ಸೋರು ಅಂತಿದ್ರು. ಈಗ ಹಂಗಿಲ್ಲ. ಈಗ ಭಾರತ ಬದಲಾಗಿದೆ. 1 ರ್ಯಾಂಕ್ 1 ಪೆನ್ಷನ್ ಆದ ಬಳಿಕ ಇಲ್ಲೆಲ್ಲರಿಗಿಂತ ರಿಟೈರ್ಡ್ ಆಗಿ ಬಂದ್ರೆ 5,000 ಬರ್ತಿದ್ದು ಪೆನ್ಷನ್. 1 ರ್ಯಾಂಕ್ 1 ಪೆನ್ಷನ್ ಮಾಡಿದವ್ರು ಯಾರು? ನರೇಂದ್ರ ಮೋದಿ ಅವರು. ಡೆಡ್ ಬಾಡಿ ಊರಿಗೆ ಬರೋಂಗೆ ಮಾಡಿದವ್ರು ಯಾರು? ಅಟಲ್ ಬಿಹಾರಿ ವಾಜಪೇಯಿ ಅವರು. ದೇಶ ಒಳ್ಳೆಯ ನಾಯಕರ ಕೈಯಾಗಿ ಸಿಕ್ಕಿರ್ಲಿಲ್ಲ. ಆಗ ದೇಶದ ಮಕ್ಕಳನ್ನ ಗಡಿ ಕಾಯಕ್ಕೆ ಅನಿಸ್ತಿದ್ರು. ಈಗ ಹಂಗಿಲ್ಲ. ಒಳ್ಳೆಯ ವೆಪನ್ಗಳನ್ನು ಕೊಟ್ಟಿದ್ದಾರೆ, ಒಳ್ಳೆಯ ಸುರಕ್ಷತೆಗಳನ್ನು ಕೊಟ್ಟಿದ್ದಾರೆ. ಎಲ್ಲಿ ಈಗ ಲೇ ಲಡಾಖ್ದಾಗ ಹಾದಿ ಇರಲಿಲ್ಲ, ಅಲ್ಲೂ ಸಹಿತ ದಾರಿ ಮಾಡಿದ್ದಾರೆ. ಗಾಡಿಗಳು ಹೋಗ್ಬೇಕು, ವಿಮಾನ ಹೋಗ್ಬೇಕು. ಮುಂದೆ ಒಳ್ಳೆಯ ಸಂತೋಷಣ್ಣ ಜೋಗಳಿಯವರೇ, ಬಾಳುವಣ್ಣ ಮುಗಳಿಯವರೇ ಮತ್ತು ಸರೋಶಿ ಗ್ರಾಮದ ಅಧ್ಯಕ್ಷರೇ, ಗ್ರಾಮ ಪಂಚಾಯತ್ ಸದಸ್ಯರೇ ಮತ್ತು ನನ್ನ ಸೇನೆಯ ಹಿರಿಯ ವೆಟರನ್ಸ್ರವರೇ, ಅಪ್ಪ ಸಾಬ್ ಕಲಗಟ್ಟಿಯವರೇ, ರಾಮಣ್ಣ ಕಟಗುಡಿಯವರೇ ಮತ್ತು ಊರಿನ ಗುರು ಹಿರಿಯರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ ಮತ್ತು ನನ್ನ ಗೆಳೆಯ ವೃಂದದವರೇ, ನಾನು ನೀವೆಲ್ಲರೂ ನಿಮ್ಮ ಅತಿ ಅಮೂಲ್ಯವಾದ ಸಮಯವನ್ನು ತೆಗೆದು ಈ ಕಾರ್ಯಕ್ರಮಕ್ಕೆ ಬಂದು ಹಾಜರಾಗಿ ನಮ್ಮನ್ನು, ನಮ್ಮ ಪರಿವಾರದವರನ್ನು ತುಂಬ ಗೌರವಾನ್ವಿತರಾಗಿ ಮಾಡಿದ್ದಕ್ಕಾಗಿ ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಾನು ಇದೇ ಮೊದಲ ಬಾರಿಗೆ ಸ್ಟೇಜನ್ನು ಹಂಚಿಕೊಳ್ಳುತ್ತಾ ಇದ್ದೇನೆ. ಆದ ಕಾರಣ ನನ್ನಿಂದ ಏನಾದರೂ ತಪ್ಪು ತೊಡೆಗಳಾದರೆ ಕ್ಷಮಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ.
ನಾನು ನನ್ನ ಸೇನೆಯ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಬೇಕಾದ್ರೆ, ನಾನು 1997ರಲ್ಲಿ ಬಂದ ಬಾರ್ಡರ್ ಮೂವಿಯನ್ನು ನೋಡಿ ನಾನು ಮೋಟಿವೇಟ್ ಆಗಿದ್ದೆ. ಆ ಮೂವಿ ನೋಡಿ ನಾನು ಸೇನೆಯಲ್ಲಿ ಜಾಯಿನ್ ಆಗಿ ದೇಶ ಸೇವೆ ಮಾಡಬೇಕಂತ ನನ್ನ ಒಳಗೆ ಒಂದು ವಿಶ್ವಾಸ ಹುರುಪು ಬಂದಿತ್ತು. ಮತ್ತು ಆ ಸಮಯದಲ್ಲಿ ನಮ್ಮ ಮನೆ ಪರಿಸ್ಥಿತಿ ತುಂಬ ಗಂಭೀರವಾಗಿತ್ತು, ಬಡತನ ಪರಿಸ್ಥಿತಿ ಇತ್ತು. ಮುಂದೆ ಎಜುಕೇಷನ್ ಮಾಡುವ ಪರಿಸ್ಥಿತಿ ಕೂಡ ಚೆನ್ನಾಗಿರಲಿಲ್ಲ. ಇದೇ ಕಾರಣದಿಂದ ದೇಶ ಸೇವೆ ಒಂದು ನನ್ನ ಇದ್ರೊಳಗೆ ಬಂದಿತ್ತು. ಹಾಗಾಗಿ ನಾನು 10ನೇ ವರ್ಗ ಮುಗಿದ ನಂತರ ಅಡ್ಮಿಷನ್ ಏನು ಮಾಡಿದೆ, ಆದರೆ ನಾನು ನನ್ನ ತಯಾರಿಯಲ್ಲಿದ್ದೆ. ಅಂದರೆ ನನಗೆ ಗೊತ್ತಿತ್ತು ಫೈನಾನ್ಷಿಯಲ್ ಬ್ಯಾಕ್ ಸಪೋರ್ಟ್ ಸರಿಯಾಗಿರೋಕ್ಕಿಲ್ಲ. ನಾ ಎಜುಕೇಷನ್ ಪ್ರತಿಯೊಬ್ಬರ ಆಸೆ ಇರುತ್ತೆ, ನಾನು ಸೈನ್ಸ್ ಮಾಡಬೇಕು, ಇಂಜಿನಿಯರಿಂಗ್ ಮಾಡಬೇಕು, ಏನೇನೋ ಇರುತ್ತೆ. ನಮ್ಮದು ಇವರು ಇಲ್ಲೇ ಮಿಲ್ಲಲ್ಲಿ ಮಲ್ಕೋಟದಲ್ಲಿ ಭರ್ತಿ ಇತ್ತು. ಅಲ್ಲಿ ಹೋಗಿ ಅವರಿಬ್ಬರು ಭರ್ತಿ ಆದರು. ಮತ್ತಷ್ಟು ನನಗೆ ಹುರುಪು ಬಂತು, ಇವರಿಬ್ಬರು ಆಗಿದ್ದಾರೆ ಅನ್ನೋದಕ್ಕೆ ನಾನು ಪ್ರಯತ್ನ ಮಾಡಿದರೆ ನಾನು ಆಗ್ಬೋದಂತ. ಮುಂದೆ ಇಲ್ಲಿ ಬೆಳಗಾವಿ ನಮ್ಮ ಡಿಸ್ಟಿಕ್ದಲ್ಲಿ ಭರ್ತಿ ಇತ್ತು. ನಾನು ಮನುಷ್ಯನಲ್ಲಿ ಬಂತು, ಏನು ಬೆಳಗಾವಿ ಭಾಳ ಸರಿಯಾಗೈತಿ, ಇನ್ನೇ ಭಾಳ ಲೋಕಲ್ ಭಾಳ ಮಂದಿ ಬರ್ತೈತೆ, ನನಗೆ ನಂಬರ್ ಬೀಳ್ತೈತಿ, ಇಂದು ಹೋಗ್ಲೋ ಬೇಡೋ ಭಾಳ ಡೌಟ್ ಆಗಿದ್ದು ನಾನು. ಆದರೂ ಮತ್ತೆ ನನಗೆ ಸರಿಯಾಗೈತಿ, 70-80 ಕಿಲೋಮೀಟರ್ ಐತಿ, ಎಷ್ಟು ಖರ್ಚು ಬರೋದೈತಿ, ಹೋಗಿ ಬರೋಣಂತ ಒಂದು ಹೋದ್ರಿ. ಹೋದ ಬಳಿಕ ಅಲ್ಲಿ ನೋಡಿ ನಾವು ನಂಬರ್ ಹಚ್ಚಿದ ಒಂದು ಜಾಗದಾಗ ಭರ್ತಿ ಇತ್ತು. ಚಳಿ ಮಳಿ ಬಿಸಿಲು ಧಗೆ ಎನ್ನದೆ ದಿನವಿಡೀ ದುಡಿವರು, ಪ್ರಾಣವನ್ನೇ ಒತ್ತೆ ಇಟ್ಟು ವೈರಿ ಪಡೆಯ ಸದೆ ಬಡಿಯುವರು, ನಾಡಿಗಾಗಿ ತಮ್ಮ ಪ್ರಾಣ ಲೆಕ್ಕಿಸದೆ ದುಡಿವರು, ಊಟ ನಿದ್ರೆ ಸ್ಥಾನ ಜ್ಞಾನ ಎಲ್ಲವನ್ನ ಮರೆವರು, ನಮ್ಮ ದೇಶ ನಮ್ಮ ನಾಡು ನಮ್ಮ ಜನ ಎಂಬ ಭಾವವಾದ ಕಾರಣೀಕರ್ತರಾದವರು, ಅಖಂಡ ದೇಶ ಪ್ರೇಮವ ದೇಶಕ್ಕೆಲ್ಲ ಸಾರುವರು, ಭಾರತಾಂಬೆಯನ್ನ ತಾಯೆಂದು ತಿಳಿದು ಇಡೀ ನಮ್ಮ ಜೀವನವನ್ನು ಹೋರಾಟಕ್ಕೆ ಸೀಮಿತಗೊಳಿಸಿ ಹಗಲಿರುಳೆನ್ನದೇ ದೇಶ ರಕ್ಷಣೆ ಮಾಡುವ ಶೌರ್ಯವಂತರು, ನಮ್ಮ ಹೆಮ್ಮೆಯ ಸೈನಿಕರು. ಅವರಲ್ಲೇ ಒಬ್ಬರು ಶ್ರೀ ನಿಂಗಪ್ಪ ಈರಪ್ಪ ಶಿಂಗಾಯಿ. ನಿಂಗಪ್ಪ ಈರಪ್ಪ ಶಿಂಗಾಯಿ ತಮ್ಮ 21 ವರ್ಷ ದೇಶ ಸೇವೆಯನ್ನು ಮಾಡಿ ತಾಯ್ನಾಡಿಗೆ ಆಗಮಿಸಿರುತ್ತಾರೆ. ಆದ್ದರಿಂದ ಇವತ್ತಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮೂರ ಯೋಧ ನಮ್ಮೂರ ಹೆಮ್ಮೆ. ಮೊದಲನೆಯದಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿನಿಯರಿಂದ ಪ್ರಾರ್ಥನಾ ಗೀತೆ. ಶಾರದೆ ಪಾಲಿಸು, ಈ ಬಾಳನು ಬೆಳಗಾಗಿಸು. ಹೇ ಶಾರದೆ ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಅದು ನೋಡಿ ಮನೆಗೆ ಇದು ಕಾಯ ಕೊಡ್ಲಿ ಗೆದ್ದೋಣವಾ. ನೀವು ಬಲಗಲಕ್ರಿ ಬರ್ರಿ. ಇಬ್ಬರು ನೋಡು. ಹಾಂ ಬನ್ನಿ.
ಮಾಲಾರ್ಪಣೆ. ಆನಂದ್ ಜೈನಾಪುರಿ ಅವರಿಂದ ಮಾಲಾರ್ಪಣೆ. ಅವರಿಂದ ಮಾಲಾರ್ಪಣೆ. ಈರಪ್ಪ ನಿಂಗಪ್ಪ ಪಾಲ ಮುಂದೆ ಸೈಡ್ ಆಗ ಒಂದು ಸೈಡ್ ಆಗ್ರಿ ಸೈಡ್ ಆಗ್ರಿ ಅಲ್ಲಿ ಸೈಡ್ ಆಗ್ರಿ ಸ್ವಲ್ಪ ಸೈಡ್ ಆಗ್ರಿ ಸೈಡ್ ಆಗ್ರಿ ಮಾಮ ಸರಿ ಬ್ಯಾರದವ್ರು ನಿಲ್ಲಕ್ಕೆ ಹೋಗ್ತಾರೆ. ಆಯ್ತು ನಾ ಹಿಡಿತೇನೆ ಹೋಗ್ಲ ನಿಮ್ಮ ಮುಂದೆ ನೀವು ಅದಿಲ್ಲ ಒಂದು ಕಡೆ ಮಾಡ್ರಿ ಒಂದು ಕಡೆ ಆಗ್ರಕ್ಕ ಮಾಡ್ರಿ
ಸೈಡ್ ಆಗ್ರಿ